ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಸಲಾಯಿತು. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ ಚುನಾವಣೆ ಇದೇ ಶನಿವಾರ ಜರುಗಿತು. ಅದೇ ದಿನ ಫಲಿತಾಂಶವು ಪ್ರಕಟಗೊಂಡಿದ್ದು 12ರಲ್ಲಿ 11 ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 5 ಕಾಂಗ್ರೆಸ್, 2 ಜೆಡಿಎಸ್, 4 ಬಿಜೆಪಿ, ಉಳಿದ 1 ಸಾಲಗಾರರಲ್ಲದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಎಲ್ಲರಲ್ಲೂ ಕುತೂಹಲ ಕೆರಳಿಸಿತು. ಕೊನೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದ ಸಿದ್ದನಹೊಸಹಳ್ಳಿ ಶ್ರೀಮತಿ ಸೌಭಾಗ್ಯ 15 ಮತಗಳ ಅಂತರಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ವೇಳೆ ಮಾತನಾಡಿದ ಮಂಡಲಾಧ್ಯಕ್ಷ ರಾಮಮೂರ್ತಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಸೌಭಾಗ್ಯ ಜಯಬೇರಿ ಬಾರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಒಂದು ಚುನಾವಣೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರ ಮಾರ್ಗದರ್ಶನ ಹಾಗೂ ಲಕ್ಷ್ಮೀಪುರ ಸೀನಪ್ಪನವರ ಸಂಘಟನಾ ಚಾತುರ್ಯ. ಎಲ್ಲ ಚುನಾಯಿತ ನಿರ್ದೇಶಕರುಗಳು ಹಿರಿಯರು, ನಮ್ಮ ಗ್ರಾಮದ ಮುಖಂಡರು, ನಿರ್ದೇಶಕ ಸ್ಥಾನಕ್ಕೆ ಅವಿರೋಧಿಯಾಗಿರುವಂತಹ ತಿಮ್ಮರಸಪ್ಪ, ಹನುಮಂತರಾಯಪ್ಪ, ಮೀಸಲು ಕ್ಷೇತ್ರದಿಂದ ಶ್ರೀನಿವಾಸ್, ಚುನಾವಣೆಗೆ ಮುಖ್ಯ ಪಾತ್ರ ವಹಿಸಿದ ಎಂಜಿ ಬೈರೇಗೌಡರು, ಎಲ್ಲ ಕಾರ್ಯಕರ್ತ ಮುಖಂಡರು ಕಳೆದ 15 ದಿನಗಳಿಂದ ಬಹಳ ಶ್ರಮಿಸಿ ಆಸಕ್ತಿಯಿಂದ ಚುನಾವಣೆ ಗೆಲ್ಲಬೇಕು ಎಂದು ಹಲವಾರು ಅಡೆತಡೆಗಳ ನಡುವೆ ಬಹಳ ಒಳ್ಳೆಯ ಸಂಘಟನೆಯನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಶಾಸಕರಿಗೆ ಹಾಗೂ ಸೀನಪ್ಪನವರಿಗೆ ಎಲ್ಲ ಮುಖಂಡರುಗಳಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ನಾಯಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಈ ಒಂದು ಸಂಸ್ಥೆಗೆ 12 ಜನ ನಿರ್ದೇಶಕರ ಆಯ್ಕೆ ಇವತ್ತು ನಿಗದಿಯಾಗಿತ್ತು. ಅದರಲ್ಲಿ 11 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 1 ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಚುನಾವಣೆ ಏರ್ಪಟ್ಟಿತ್ತು. ಆ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ಮಿತ್ರ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಮತಿ ಸೌಭಾಗ್ಯ ಸಿದ್ದನಹೊಸಹಳ್ಳಿ ಅವರು ಸ್ಪರ್ಧೆ ಮಾಡಿದ್ರು. ಆ ಒಂದು ಚುನಾವಣೆಯಲ್ಲಿ ಅವರಿಗೆ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿದೆ. ಈ ಒಂದು ಚುನಾವಣೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ರವರ ಮಾರ್ಗದರ್ಶನ, ಸಹಕಾರ ಹಾಗೂ ನಮ್ಮ ಲಕ್ಷ್ಮೀಪುರ ಸೀನಪ್ಪನವರ ಒಂದು ಸಂಘಟನಾ ಚಾತುರ್ಯ ಹಾಗೂ ನಮ್ಮ ಎಲ್ಲ ಚುನಾಯಿತ ನಿರ್ದೇಶಕರುಗಳು, ನಮ್ಮ ಹಿರಿಯರು, ನಮ್ಮ ಗ್ರಾಮದ ಮುಖಂಡರು ಆಗಿರ್ತಕ್ಕಂಥ ಹಾಗೂ ಈ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ತಿಮ್ಮೋಸಪ್ಪನವರು ಹಾಗೂ ಇನ್ನೊಬ್ಬರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಹನುಮಂತರಾಯಪ್ಪನವರು, ಹಾಗೆ ಇನ್ನೊಬ್ಬರು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶ್ರೀನಿವಾಸ್ ರವರು, ಹಾಗೆ ಈ ಒಂದು ಚುನಾವಣೆ ಗೆಲುವಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಇನ್ನೊಂದು ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಂಜಿ ಬೈರೇಗೌಡರು ಹಾಗೂ ಎಲ್ಲ ಕಾರ್ಯಕರ್ತ ಹಾಗೂ ಮುಖಂಡರು ಎಲ್ಲರೂ ಕೂಡ ಕಳೆದ 15 ದಿನಗಳಿಂದ ಬಹಳ ಶ್ರಮವನ್ನು ವಹಿಸಿ, ಬಹಳ ಆಸಕ್ತಿಯನ್ನು ವಹಿಸಿ ಈ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಹಲವಾರು ಅಡೆತಡೆಗಳ ನಡುವೆ ಬಹಳ ಒಳ್ಳೆಯ ಒಂದು ಸಂಘಟನೆಯಿಂದ ಕೆಲಸವನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ದೇವೆ, ಗೆಲುವನ್ನು ಸಾಧಿಸಿದ್ದೇವೆ. ಅದಕ್ಕಾಗಿ ನಮ್ಮ ಮಾನ್ಯ ಶಾಸಕರಿಗೆ, ಲಕ್ಷ್ಮೀಪುರ ಸೀನಪ್ಪನವರಿಗೆ ಹಾಗೂ ಎಲ್ಲ ಮುಖಂಡರುಗಳಿಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಪಕ್ಷದ ಮುಖಂಡರುಗಳಿಗೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಮುಂದಿನ ನಗರಸಭಾ ಚುನಾವಣೆಯ ದಿಕ್ಸೂಚಿ. ಇಲ್ಲಿಂದ ಮುಂದೆ ಭಾರತೀಯ ಜನತಾ ಪಾರ್ಟಿಯು ಎಷ್ಟೇ ಷಡ್ಯಂತ್ರಗಳ ನಡುವೆ ಕೂಡ ಎಲ್ಲರೂ ಸೇರಿ ಅದನ್ನು ಮಣಿಸಬೇಕು ಅಂತ ಹೊರಟರೂ ಸಹ ಖಂಡಿತವಾಗೂ ನಗರಸಭೆಯಲ್ಲಿ ಅತ್ಯಂತ ಉತ್ತಮ ರೀತಿಯಾದಂಥ ಫಲಿತಾಂಶದಲ್ಲಿ ನಾವು ವಿಜಯರಾಗ್ತೀವಿ. ಇದಕ್ಕೆ ಇದೇ ರೀತಿ ಎಲ್ಲ ಸಂಘಟನೆಯಿಂದ ಕೆಲಸ ಮಾಡೋಣ ಅಂತ ಹೇಳಿ ಇದಕ್ಕೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ